ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ಅನಿತಾ ಮೈಸ್ ಲೈಫ್ ಸ್ಟೈಲ್ ಚಾನಲ್. ಈ ವಿಡಿಯೋ ಬಂದು ನಾವು ನಮ್ಮ 3ನೇ ಮದುವೆ ವಾರ್ಷಿಕೋತ್ಸವಕ್ಕೆ ಮಂತ್ರಾಲಯಕ್ಕೆ ಹೋಗಿದ್ವಿ, ಬೆಂಗಳೂರು ಟು ಮಂತ್ರಾಲಯ. ಸೊ ಆ ಟೈಮಲ್ಲಿ ಮಾಡಿದಂಥ ವಿಡಿಯೋ ಅದನ್ನು ಇವಾಗ ನಿಮ್ಮ ಮುಂದೆ ಹಾಕ್ತಾ ಇದ್ದೀವಿ. ಸೊ ನಮ್ಮ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಕೂಡ ಮಾಡಿ. ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ 2-3 ದಿನ ಇದೆ ಅನ್ನೋಷ್ಟರಲ್ಲಿ ನಾವು ಪ್ಲ್ಯಾನ್ ಮಾಡಿದ್ದು ಮಂತ್ರಾಲಯಕ್ಕೆ ಹೋಗಬೇಕು ಅಂತ. ಸೊ ಆ ಟೈಮಲ್ಲಿ ನಮಗೆ ಯಾವುದು ಟ್ರೈನ್ ಟಿಕೆಟ್ ಸಿಕ್ಕಲಿಲ್ಲ ಅಲ್ಲಿಗೆ ಹೋಗೋಕ್ಕೆ. ಸರಿ ಆಯಿತು, ಬಸ್ಸಲ್ಲೇ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಅಂದರೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿನವೇ ಹೋಗಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ಆದರೆ ಸಡನ್ಲಿ ನಮ್ಮ ಹಸ್ಬೆಂಡ್ ಏನಂದರು ಅಂದರೆ, ಇಲ್ಲ ನೈಟೇ ಹೊರಟ್ಬಿಡೋಣ, ನಾವು ಮಾರ್ನಿಂಗಲ್ಲಿ ಹೋಗಿ ಪೂಜೆ ಎಲ್ಲ ಮಾಡಿಸಿ ಮತ್ತೆ ನೈಟ್ ಅಲ್ಲಿ ಮತ್ತೆ ಹೊರಟ್ರೆ ಮತ್ತೆ ಇಲ್ಲಿಗೆ ಮಾರ್ನಿಂಗೆಲ್ಲ ಬಂದ್ಬಿಡ್ಬೋದು ಅದು ನಾಳೆ ಅಂತ ಹೇಳಿದ್ರು. ಸರಿ ಆಯಿತು, ನೈಟ್ ಹೊರಡೋಣ ಅಂತಂದರೆ ಸೊ ಆಫೀಸಿಂದ ಬೇಗ ಬಂದುಬಿಡು ಅಂತ ಹೇಳಿದರು. ಸೊ ನಾನು ಕೂಡ 7 ಗಂಟೆಗೆಲ್ಲ ಆಫೀಸಿಂದ ಬಂದೆ. ಸೊ ಮನೆಗೆ ಬಂದು ನಾವೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ನಾವು ರೆಡಿಯಾಗಿ ಹೋಗೋ ಅಷ್ಟರಲ್ಲಿ ಟೈಮ್ ಆಯಿತು. ಸೊ ಅವರು ಕೂಡ ಅದೇನೇ ಹೇಳಿದರು, 9-10 ಗಂಟೆಗೆಲ್ಲ ಮನೆ ಬಿಡಬೇಕು ಅಂತ. ಸೊ ಅಷ್ಟರಲ್ಲಿ ನಾವು ರೆಡಿ ಆಗಿದ್ವಿ. ಸೊ ಅಷ್ಟರಲ್ಲಿ ಮನೆ ಬಿಟ್ಟಾಗ 10 ಗಂಟೆ ಆಗೋಗಿತ್ತು. ಸರಿ ಯಾವುದು ಬಸ್ ಆ ಟೈಮಲ್ಲಿ ಸಿಗೋಲ್ಲ ಅಲ್ವಾ. ಸೊ ಓಲೋ ಆಟೋ ಬುಕ್ ಮಾಡಿ ನಮ್ಮ ನಿಯರೆಸ್ಟ್ ಯಾವುದಿದೆ ಮೆಟ್ರೋ ಸ್ಟೇಷನ್ ಅಲ್ಲಿ ಹೋದ್ವಿ. ಮೆಟ್ರೋ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಫಸ್ಟು ಮೆಜೆಸ್ಟಿಕ್ ಹೋಗೋಣ, ಅಲ್ಲಿ ನೋಡೋಣ ಯಾವುದಾದ್ರೂ ಬಸ್ ಇದೆಯಾ ಗೌರ್ಮೆಂಟದು ಅಂತೇಳಿ ಹೊರಟ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನಮಗೆ ಮಂತ್ರಾಲಯಕ್ಕೆ ಹೋಗುವಂಥ ಗೌರ್ಮೆಂಟ್ ಬಸ್ ಎಲ್ಲ ಬಂದು 9 o'clockಗೆ ಲಾಸ್ಟ್ ಅಂತ. ಜೊತೆಗೆ ಈ ಆಂಧ್ರ ಅದೆಲ್ಲ ಬಸ್ ಬರುತ್ತಲ್ಲ ಅದೆಲ್ಲ 8:30ಗೆ ಲಾಸ್ಟ್ ಅಂತ ಮಂತ್ರಾಲಯಕ್ಕೆ ಹೋಗುವಂಥ ಬಸ್ ಎಲ್ಲ. ಸೊ ನಮ್ಗೆ ಯಾವುದು ಗೌರ್ಮೆಂಟ್ ಬಸ್ ಸಿಕ್ಕಲಿಲ್ಲ. ಸರಿ ಆಯಿತು, ಇನ್ನೇನು ಮಾಡೋದು, ಪ್ರೈವೇಟ್ ಬಸ್ಸಲ್ಲೇ ಹೋಗೋಣ ಅಂಥೇಳಿ ನಾವು ಡಿಸೈಡ್ ಮಾಡಿ ಬರ್ತಾಯಿದ್ವಿ. ಅಷ್ಟರಲ್ಲೇ ಅಲ್ಲೇ ಈ ಟ್ರಾವೆಲ್ ಏಜೆನ್ಸಿ ಎಲ್ಲ ಬರುತ್ತಲ್ಲ ಅದರಲ್ಲಿ ಒಬ್ಬರು ಬಂದು ಕರ್ಕೊಂಡು ಹೋದರು, ನಾವಿಲ್ಲೇ ಬುಕ್ ಮಾಡಿಕೊಡ್ತೀವಿ ಬನ್ನಿ ಅಂತ. ಬಟ್ ಅವ್ರು ಬುಕ್ ಮಾಡಬೇಕಾದ್ರೆ ಎಷ್ಟು ಹೇಳಿದ್ರು ಅಂದರೆ ಒಬ್ರಿಗೆ 1,200 ರೂಪಾಯಿ ಹೇಳಿದ್ರು, ಸ್ಲೀಪಿಂಗ್ ಕೋಚು AC ಬಸ್ಸು. ಸೊ ನಮಗೆ ಅಷ್ಟೊಂದು ಜಾಸ್ತಿ ಆಯಿತು ಅಮೌಂಟು ಅಂತ ಅನಿಸ್ತು. ಬೇಡ ಬಿಟ್ಟು ನಾವೇ ಅಲ್ಲೇ ಹೋಗ್ತೀವಿ, ಗ್ರೀನ್ ಲೈನ್ ಆಫೀಸ್ ಹತ್ರ, ಅಲ್ಲೇ ಹೋದರೆ ಅಲ್ಲೇ ಕಮ್ಮಿ ಆಗುತ್ತಲ್ಲ ಅಂತೇಳಿ ಇದು ಮಾಡಿದ್ವಿ. ಸರಿ ಆಯಿತು ಅಂಥೇಳಿ ಅವರು ಓಕೆ 100 ರೂಪಾಯಿ ಕಮ್ಮಿ ಮಾಡಿ 1,100 ರೂಪಾಯಿ ಕೊಡಿ ಅಂದರು. ಇಬ್ಬರಿಂದ 2,200 ಕೊಡಿ ಅಂದರು. ಇಲ್ಲ ಅಷ್ಟೆಲ್ಲ ಆಗಲ್ಲ, 2,100 ರೂಪಾಯಿ ಕೊಡ್ತೀವಿ ಅಂತಂದ್ವಿ. ಸರಿ ಆಯಿತು ಅಂತೇಳಿ ಅವರು ಒಪ್ಕೊಂಡು ಬುಕ್ ಮಾಡಿ ಕೊಟ್ಟರು. ಅದಾದಮೇಲೆ ಬುಕ್ ಮಾಡಿದಲ್ಲದೆ ಅಲ್ಲಿಂದ ಅವರನ್ನೇ ಆಟೋ ಮಾಡಿ ನಮಗೆ ಬಸ್ ಎಲ್ಲಿ ಹೊರಡುತ್ತೋ ಅಲ್ಲಿಗೆ ಕರ್ಕೊಂಡೋಗಿ ಡ್ರಾಪ್ ಕೂಡ ಮಾಡಿದ್ರು ನೈಟು. ಅಲ್ಲಿ ಹೋದ್ಮೇಲೆ ಗ್ರೀನ್ ಲೈನ್ ಆಫೀಸ್ ಹತ್ರ ಹೋಗಿ ನಾವು ಬುಕ್ ಮಾಡಿದಂಥ ಬಸ್ ಟಿಕೆಟ್ನ ಕಲೆಕ್ಟ್ ಮಾಡಿ ನಮಗೆ ಅರೇಂಜ್ ಆಗಿದ್ದಂಥ ಬಸ್ಗೆ ಹೋದ್ವಿ. ನಾವು ಬುಕ್ ಮಾಡಿದ್ದು ಅಪ್ಪರ್ ಸೀಟು, ಸ್ಲೀಪಿಂಗ್ ಕೋಚು, AC ಬಸ್ಸು. ಆ್ಯಂಡ್ ಬಸ್ ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲ ಹೊಸ ಬಸ್ನೇ ಬಿಟ್ಟಿದ್ರು ನಾವು ಹೋಗಿ ಟೈಮಲ್ಲಿ, ಅದರಿಂದ ಇನ್ನೂ ನೀಟಾಗಿತ್ತು ಬಸ್ಸೆಲ್ಲ, ಹೊರಗಡೆ ಆಗಲಿ ಒಳಗಡೆ ಆಗಲಿ. ಆಮೇಲೆ ಯಾವುದು ಸ್ಮೆಲ್ ಅಂತ ಆ ಥರ ಏನು ಇರಲಿಲ್ಲ. ಆಮೇಲೆ ಲಗೇಜ್ ಇಡೋಕ್ಕೂ ಕೂಡ ಅಲ್ಲಿ ಪ್ಲೇಸ್ ಮಾಡಿದ್ರು. ಆಮೇಲೆ ಬೆಡ್ಶೀಟ್ ಆಗಲಿ, ದಿಂಬು ಮತ್ತು ಹಾಸಿಗೆ ಕವರ್ ಎಲ್ಲ ನೀಟಾಗಿತ್ತು, ಯಾವುದು ಕೂಡ ಗಲೀಜು ಸ್ಮೆಲ್ ಆ ಥರ ಏನಿಲ್ಲ, ಕ್ಲೀನಾಗಿತ್ತು. ಸೊ ನಮ್ಗೆ ಕೂಡ ಕಂಫರ್ಟಬಲ್ ಆಗಿತ್ತು ಹೋಗೋಕ್ಕೆ, ತುಂಬ ಕಂಫರ್ಟಬಲ್ ಆಗಿತ್ತಲ್ಲ. ಸೊ ಹಾಗಾಗಿ ಇಬ್ಬರು ಮಲ್ಕೊಬಿಟ್ವಿ. ಸೊ ಹಾಗಾಗಿ ತುಂಬ ಚೆನ್ನಾಗಿ ನಿದ್ದೆ ಕೂಡ ಮಾಡಿದ್ವಿ. ಬೆಳಗ್ಗೆ ಆಗೋಷ್ಟು ತನಕ ಎಚ್ಚರ ಆಗಿರಲಿಲ್ಲ. ಅದಾದಮೇಲೆ ಇವ್ರಿಗೆ ಎಚ್ಚರ ಆಗಿದೆ. ಸೊ ಎದ್ದು ವೀಡಿಯೋ ಮಾಡ್ತಾಯಿದ್ರು ಸುತ್ತಮುತ್ತ ಎಲ್ಲ. ಜರ್ನಿ ಮಾಡೋದಕ್ಕೆ ಆಗಲಿಲ್ಲ, ಅಷ್ಟು ಕಂಫರ್ಟಬಲಾಗಿ ನಿದ್ದೆ ಮಾಡ್ಕೊಂಡು ಹೋದ್ವಿ. ಬೆಳಗ್ಗೆ ಆಗೋಷ್ಟರಲ್ಲಿ ನಾವು ಆಲ್ರೆಡಿ ಆಂಧ್ರ ಪ್ರದೇಶದಲ್ಲಿ ಇದ್ವಿ. ಸೊ ಇವ್ರು ಬೇಗ ಇದ್ದಿರಲ್ಲ, ಸೊ ಸುತ್ತಮುತ್ತೆಲ್ಲ ವೀಡಿಯೋ ಮಾಡ್ಕೊಂಡು ಹಂಗೆ ಇದ್ದರು. 10-15 ನಿಮಿಷದಲ್ಲೇ ಇನ್ನು ನಾವು ಮಂತ್ರಾಲಯ ತಲುಪ್ತೀವಿ. 5:45 ಆಗಿದೆ, ಈಗ 6 ಗಂಟೆಗೆ ಮಂತ್ರಾಲಯ ತಲುಪ್ತೀವಿ. ರಾತ್ರಿ ಬೆಂಗಳೂರು ಬಿಟ್ಟಾಗ 11:15 ಆಗಿತ್ತು. ಈ 6 ಗಂಟೆಗೆ ಮಂತ್ರಾಲಯಕ್ಕೆ ನಾವು ಬರಬೇಕಾದ್ರೆ KSRTC ಬಸ್ಸಲ್ಲಿ ಬರೋಣ ಅಂತ ಅಂದ್ಕೊಂಡು ಬಂದೋ. KSRTC ಬಸ್ ಮಿಸ್ ಆಯಿತು. ಲಾಸ್ಟ್ ಬಸ್ 9 ಗಂಟೆಗೆ ಲಾಸ್ಟ್ ಅಂತೆ. ಇನ್ನೇನು ಮಾಡೋದು ಅಂದಾಗ ದೇವರು ರಾಯರು ಈ ರೀತಿ ದಾರಿ ತೋರಿಸಿದ್ರು. ನಮಗೆ ಆರಾಮಾಗಿ ಸೌಖ್ಯವಾಗಿ ಬರೋ ರೀತಿಯೇ ಮಾಡಿಕೊಂಡ್ರು. AC ಬಸ್ಸಲ್ಲಿ ಆರಾಮಾಗಿ ಬಂದು ನಾವು ನೈಟ್ ಬೆಂಗಳೂರು ಹೊರಟಾಗ 11:45, ಬಟ್ ಮಾರ್ನಿಂಗ್ 6:15ಗೆಲ್ಲ ನಾವು ಮಂತ್ರಾಲಯದಲ್ಲಿದ್ವಿ. ಸೊ ಫಸ್ಟು ಇಳಿದ ಮೇಲೆ ಫಸ್ಟ್ ರೂಮ್ ನೋಡೋಣ ಅಂತೇಳಿ ರೂಮ್ ನೋಡಿದ್ವಿ. ಯಾಕಂದರೆ ಫಸ್ಟ್ ಫ್ರೆಶ್ ಅಪ್ ಆಗಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂಥೇಳಿ ರೂಮ್ ನೋಡಬೇಕಾದ್ರೆ ಎಲ್ಲ ಥರ ತೋರಿಸಿದ್ರು. ಈ ಸೀಟದು ರೂಮ್ ಎಲ್ಲ ಬಂದು 750 ರೂಪಾಯಿ ಎಲ್ಲ ಇತ್ತು. ಬಟ್ ಅಲ್ಲಿ ತಣ್ಣೀರತ್ತೆ ಸ್ನಾನ ಮಾಡೋಕ್ಕೆ, ಬಟ್ ನಮಗೆ ಬಿಸಿನೀರು ಇರಬೇಕು ಸ್ನಾನ ಮಾಡೋಕ್ಕೆ ಅಂತೆಲ್ಲ ಹೇಳಿಕ್ಕೆ ಸರಿ ಅಂತ ಇಲ್ಲೊಂದು 2 ರೂಮ್ ತೋರಿಸಿದ್ರು. ಇದು ಬಂದು 1,500 ಹೇಳಿದ್ರು. ಬಟ್ ನಾವು ಬಾರ್ಗಿನ್ ಮಾಡಿ 1,200 ರೂಪಾಯಿ ತೊಗೊಂಡ್ವಿ. ಯಾಕಂದರೆ ನಾರ್ಮಲ್ ಡೇಸಲ್ಲಾದರೆ ಇನ್ನೂ ಕಡಿಮೆಗೆ ಸಿಗುತ್ತೆ. ನಾವು ಹೋಗಿದ್ದು ಗುರುವಾರ ಅಲ್ವಾ. ಸೊ ಗುರುವಾರ ಅಂದಾಗ ಒಂದು ಸ್ವಲ್ಪ ಭಕ್ತರು ಜಾಸ್ತಿ ಅಲ್ವಾ ಮಂತ್ರಾಲಯಕ್ಕೆ. ಸೊ ಹಾಗಾಗಿ ರೂಮ್ ಸಿಕ್ಕಲ್ಲ ಅಷ್ಟು. ಸೊ ಹಾಗಾಗಿ ಅವ್ರು ಕೇಳಿದ ದುಡ್ಡೇ ಕೊಡಬೇಕಾಗುತ್ತೆ. ಸೊ ಅದರಿಂದ 1,200 ರೂಪಾಯಿ ತೊಗೊಂಡ್ರು. ನಾವು ಮಠದ ರೂಮ್ ಬುಕ್ ಮಾಡ್ಕೊಂಡು ಹೋಗಿದ್ರೆ ಇನ್ನೂ ಕಡಿಮೆಗೆ ಸಿಗ್ತಿತ್ತು.
ಬಟ್ ನಾವು ಸಡನ್ಲಿ ಹೋಗಿದ್ದಲ್ವ, ಸೊ ಹಾಗಾಗಿ ಬುಕ್ ಮಾಡೋಕ್ಕಾಗಲಿಲ್ಲ. ಈ ಮಠದ್ದು ರೂಮೆಲ್ಲ ಬೇಕು ಅಂದರೆ 1 ಮಂತ್ 25 ಡೇಸು 20 ಡೇಸ್ ಮುಂಚಿತವಾಗಿಯೇ ನಾವು ಬುಕ್ ಮಾಡಬೇಕು. ಸೊ ನಾವು ಬುಕ್ ಮಾಡಿರ್ಲಿಲ್ವಲ್ಲ, ಸೊ ಹಾಗಾಗಿ ಪ್ರೈವೇಟ್ ರೂಮ್ಸ್ಗೆ ಹೋಗಿದ್ವಿ. 1200 ರೂಪಾಯಿ. ಅದು ನಾವು ಮಾರ್ನಿಂಗ್ 6:15 ಹೋಗಿದ್ದು. ನೈಟ್ 11 ಗಂಟೆ 12 ಗಂಟೆಗೆ ನಾವು ಖಾಲಿ ಮಾಡ್ತೀವಿ ರೂಮ್ನ ಅಂತ ಹೇಳಿದ್ವಿ. ಸರಿ ಆಯಿತು ಅಂತೇಳಿ ರೂಮ್ ಬುಕ್ ಮಾಡ್ಕೊಂಡಾಯಿತು. ಎಷ್ಟು ಅಂದರೆ 1200 ಒಂದು ದಿನಕ್ಕೆ. ರೂಮ್ ಬುಕ್ ಮಾಡಾದಮೇಲೆ ನಾವು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಲಾಗ್ ಎಲ್ಲ ಮುಂದಿನ ವೀಡಿಯೋದಲ್ಲಿ ಬರುತ್ತೆ, ಅಲ್ಲಿವರೆಗೂ ವೇಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.